ಯಾರ್ದೋ ಎಮರ್ಜೆನ್ಸಿ ಅನ್ಸುತ್ತೆ. ಸ್ಟಾರ್ಟ್ ಆಗ್ತಿಲ್ವಾ? ಆಕ್ಚುಲ್ ಆಗಿ ಹೊಂಡಾ ಶೈನ್ 100 ನ ರಿವ್ಯೂ ಮಾಡೋಣ ಅಂತ ಹೇಳಿ ನಾನು ಶೋರೂಮ್ಗೆ ಹೋಗಿದ್ದೆ. ಕಾರಣಾಂತರಗಳಿಂದ ಅವರು ನೀವು ಬೆಳಗ್ಗೆ ಬನ್ನಿ, ಸ್ಟಾಫ್ಸ್ ಆರಾಮಾಗಿರ್ತಾರೆ, ಅವಾಗ ನೀವು ವಿಡಿಯೋ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದಾದ್ಮೇಲೆ ನನ್ನ ದಾರಿಲಿ ಹೋಗ್ತಾ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲೇ ಹೇಳಿದ್ದೆ, ಇರೋದಲ್ಲಿ ಟೆಸ್ಟ್ ಡ್ರೈವ್ ಸಿಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಇರೋ ಶೋರೂಮ್ಗೆ ಬಂದು ಇವಾಗ ಮ್ಯಾಲ್ವಿಕ್ 440 ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೇಮ್ ನೋಡೋಕೆ RS 200 ಕೀ ಇದ್ದಂಗಿದೆ ಗುರು. ನಾನು ಇವಾಗ ಮಾಡ್ತಾ ಯೂಟ್ಯೂಬ್ ವಿಡಿಯೋಸ್ಗಳಿಗೆ ಮೊದಲಾದಾಗಿ ನನ್ನ ವಿಡಿಯೋಸ್ಗಳನ್ನ ನೋಡಿ ನಮ್ಮ ಊರಿನ ಜನತೆಗಳು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನನಗೆ ಇವಾಗ ಫಸ್ಟ್ ಟೆಸ್ಟ್ ಡ್ರೈವ್ ಅಂತ ಕೊಡ್ತಾ ಇರೋದು ಬಹುದೂರ್ ದೇಸಾಯಿ ಮೋಟಾರ್ಸ್, ಶ್ರೀ ಬಸವೇಶ್ವರ ಮೋಟಾರ್ಸ್ ಅಂತ ರಾಣೆಬೆನ್ನೂರಲ್ಲಿ. ತುಂಬಾ ಖುಷಿ ಆಗ್ತಿದೆ. ಲಾಸ್ಟ್ ನಾವು 200 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೀವಿ. ಇದೇ ತರ ನಿಮ್ಮ ಸಪೋರ್ಟ್ನ ನನಗೆ ಕೊಡಿ. ನಾನು ನಿಮ್ಮ ನಂಬಿಕೆಗೆ ಯಾವುದೇ ಮೋಸ ಮಾಡದೆ ಪ್ರತಿ ಮೂಮೆಂಟ್ ಅಲ್ಲೂ ನಿಮ್ಮ ಎಂಟರ್ಟೈನ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ಚಾನಲ್ ಅದನ್ನು ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾವರಿಕ್ 440 ಫುಲ್ ಡಿಸ್ಪ್ಲೇ, ನ್ಯಾವಿಗೇಷನ್ ಮತ್ತೆ ನೀವು ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಲಾಂಗ್ ರೂಟಲ್ಲಿ ಏನಾದರೂ ಹೋದಾಗ ಪೆಟ್ರೋಲ್ ಏನಾದರೂ ಖಾಲಿ ಆದರೆ ನೀವು GPS ಅಲ್ಲಿ ನಂಬರ್ ಸೇವ್ ಮಾಡಿರ್ತಾರೆ ಬ್ಲೂಟೂತ್ ಅಲ್ಲಿ, ಅವ್ರಿಗೆ ಮೆಸೇಜ್ ಹೋಗುತ್ತೆ ಪೆಟ್ರೋಲ್ ಖಾಲಿ ಆದ್ರೆ. ನಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ನಮ್ಮ ದೇಶದಲ್ಲಿ ಬಂದಿರುವಂತಹ ಮೊದಲ ಹೀರೋದ ದೊಡ್ಡ CC ಬೈಕ್ ಅಂದ್ರೆ ಮ್ಯಾವರಿಕ್ 440 ಅಂತ. ಕೇಳಿದ್ದ 2-3 ದಿನದಲ್ಲೇ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಅಂತ ಹೇಳಿ ಇವತ್ತೇ ಗಾಡಿ ಕೊಟ್ಟಿದ್ದಾರೆ. 2023ರಲ್ಲಿ ಹಾರ್ಲೆ ಡೇವಿಡ್ಸನ್ ಮತ್ತೆ ಹೀರೋದವರು ಕೊಲಾಬ್ ಆಗಿ ನಮ್ಮ ದೇಶಕ್ಕೆ 440 ಅನ್ನೋ ಒಂದು ಬೈಕ್ ನ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ ಆ ಬೇಸಲ್ಲೇ ಹಾರ್ಲೆ ಡೇವಿಡ್ಸನ್ ಇಂಜಿನ್ ನ ತೆಗೆದು ಮಾಲ್ವಿಕಾ 440 ಅಂತ ಒಂದು ಬೈಕ್ ನ ಲಾಂಚ್ ಮಾಡ್ತಾರೆ. ಅದೇ ಗುರು ಇವ್ ನಾವು ನೋಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಇದರಲ್ಲಿರೋಂಥ ಫೀಲು ಯಾವುದೋ ಒಂದು ದೊಡ್ಡ ಗಾಡಿ ಓಡಿಸ್ತಿದ್ದೇನೆ ಅಂತ ಫೀಲ್ ಆಗುತ್ತಲ್ಲ ಗುರು. ಬ್ಯಾಕಲ್ಲಿ 150 ಸೆಕ್ಷನ್ ಟೈರ್ ಇದೆ, ಫ್ರಂಟಲ್ಲಿ 100 ಸೆಕ್ಷನ್ ಟೈರ್ ಇದೆ. ಇದರಲ್ಲಿ ABS ಕನೆಕ್ಟ್ ಆಗಿಲ್ವಾ? ಬ್ಲಿಂಕ್ ಹೊಡಿತೈತೆ. 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ, ABS ಕೂಡ ಇದೆ. ಇದು ಇರೋದಲ್ಲಿ 440 ಹೈ ರೇವಿಂಗ್ ಇಂಜಿನ್ ಆಗಿರೋದ್ರಿಂದ ಇದರಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಬರೇ ಬಸ್ಗಳ ಅಡ್ಡ ಬರುತ್ತಪ್ಪ, ಮುಂದೆ ಇರೋ ವ್ಯೂವೇ ಕಾಣಿಸಲ್ಲ. ಟಾರ್ಕ್ ಗುರು ಸಾಕಾಗಿದೆ ಗುರು, ಟಾರ್ಕ್ ಮಾತ್ರ. ನಾನು ಇವತ್ತು ಹೊರಗಡೆ ಸುತ್ತಿದ ಪ್ರಕಾರ ಎಲ್ಲರೂ ನನ್ನ ರೆಕಗ್ನೈಸ್ ಮಾಡ್ತಾ ಇದಾರೆ. ಅಂದ್ರೆ ನೀನೊಬ್ಬ ಯೂಟ್ಯೂಬರ್ ಕೇಳ್ತಾರೆ, ಅಂದ್ರೆ ಅವ್ರಿಗೆ ಟೈಮ್ ಇರಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನೀವಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಅಡ್ಡ ಬರ್ತಾರಪ್ಪ, ಏನ್ ರೂಲ್ಸ್ ಫಾಲೋ ಮಾಡ್ತಾರೋ ನಮ್ಮ ಜನ ಎಲ್ಲರೂ ನೋಡ್ತಾರ ಗುರು. ಅದೇ ಒಂಥರ. ಇದನ್ನ ನಾನು ಜಾಸ್ತಿ ಹೊತ್ತು ಓಡಿಸಕ್ಕಾಗಲ್ಲ, ಯಾಕಂದ್ರೆ ಟೆಸ್ಟ್ ಡ್ರೈವ್ ಬೈಕಲ್ಲಿ ಆಗಿರೋದ್ರಿಂದ. ಅಷ್ಟೇ 5.4 5.5 ಇರೋರೆಲ್ಲ ಇದನ್ನ ಓಡಿಸ್ಬೋದು. ಹೈ ಬೀಮು, ಲೋ ಬೀಮು, ಆಮೇಲೆ ಕಿಲ್ ಸ್ವಿಚ್. 4 ಇಂಡಿಕೇಟರ್ ಆನ್ ಆಗುತ್ತಾ? ಅಜಾರ್ಟ್ ಲೈಟು ಎಟ್ ಎ ಟೈಮ್ ಅಜಾರ್ಟ್ ಲೈಟ್ ಬ್ಲಿಂಕ್ ಆಗುತ್ತೆ. ನೀವು ಪಾರ್ಕಿಂಗ್ ಅಲ್ಲಿ ಏನಾದರೂ ಗಾಡಿನ ಸ್ಟಾಪ್ ಮಾಡ್ತೀವಿ ಅಂತಂದ್ರೆ ಈ ಫೀಚರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ಹಾರ್ಲೆ ಡೇವಿಡ್ಸನ್ ಲೋಗೋ ಬರುತ್ತೆ, ಇದರಲ್ಲಿ ಹೀರೋ ಲೋಗೋ ಇದೆ. ಇದು ಯಾವುದೇ ಪೇಡ್ ಪ್ರಮೋಷನ್ ಅಲ್ಲ, ಒಂದು ಗಾಡಿ ಬಗ್ಗೆ ಒಂದು ಸಂಪೂರ್ಣ ನಾಲೆಜ್ ನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಅದೇ ರೀತಿ ಮಾಡ್ತಾ ಇದ್ದೀನಿ. ಹೆವಿ ಬಲ್ಕಿ ಆಗಿದೆ ಅಲ್ಲ ಗುರು, ಆರಾಮಾಗಿ ಯೂಟರ್ನ್ ಇರ್ಬೇಕಾದ್ರೆ ಆರಾಮಾಗಿ ತಿರ್ಗಿಸ್ಕೋಬಹುದು. ನಾನೇನಾದ್ರೂ ಸ್ವಿಚ್ ಆಗಿ 440ಗೆ ಸ್ವಿಚ್ ಆಗ್ಬೇಕು ಅಂತಂದ್ರೆ 440ನ ಸೆಲೆಕ್ಟ್ ಮಾಡ್ತೀನಿ, ಬಟ್ ಬೆಸ್ಟ್ ಆಪ್ಷನ್ ಅಲ್ಲಿ ಇಡ್ತೀನಿ. ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಅದರಲ್ಲಿರೋ ಅಟೆನ್ಷನ್ ಸಿಕ್ ಗುರು, ಯಾವ್ದೋ ಗುದು ಅಂತ. ಬುಲೆಟ್ ಅಲ್ಲೇ ಯಾವ ತರ ಫೀಲ್ ಆಗುತ್ತೋ ಆ ಫೀಲ್ ಆಗುತ್ತೆ. ಫಸ್ಟ್ ಟೈಮ್ ಟೆಸ್ಟ್ ಡ್ರೈವ್ ಮಾಡ್ತಾ ಇರೋದು ಒಂದು ವೆಹಿಕಲ್ ನ. 2000 RPM, 2000 4000 ಅಷ್ಟೇನಾ? 10,000ವರೆಗೂ ರೇವ್ ಮಾಡ್ಬೋದಾ? ನಾನು ಆಕ್ಚುಲಿ 350cc ಬುಲೆಟ್ ನ ಓಡಿಸಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಏನ್ ಗುರು, ನಾನ್ ವಿಡಿಯೋ ಮಾಡ್ಬೇಕಾದ್ರೆ ಮಳೆ ಬರುತ್ತಪ್ಪ, ಥೋ ಹೋಗತ್ತಾಗೆ. ಆರಾಮಾಗಿ ಒಂದು ಲಾಂಗ್ ಡ್ರೈವ್ ಮಾಡ್ತೀನಿ. ನಂಗೆ ತುಂಬಾ ಜೀವನದಲ್ಲಿ ಬೇಜಾರಾಗಿದೆ, ಶಾರ್ಟ್ ರೈಡ್ ನ ಮಾಡ್ತೀನಿ. ದಿನಕ್ಕೊಂದು 300 ಕಿಲೋಮೀಟರ್ ಹೋಗ್ತೀನಿ ಅಂದ್ರೆ ಆರಾಮಾಗಿ ಹೋಗ್ಬೋದು, ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಬರಲ್ಲ. ನಾನು ಓಡಿಸ್ತಾ ಇರೋದು ಇವಾಗ ಟಾಪ್ ಎಂಡ್ ಮಾಡಲು. ಅದರಲ್ಲಿ ಬೇಸ್ ವೇರಿಯಂಟ್ ಮತ್ತೆ ಟಾಪ್ ಎಂಡ್ ಅಂತ 2 ವೇರಿಯಂಟ್ ಇದೆ. ಬೇಸ್ ವೇರಿಯಂಟ್ 2,24,000 ಆಗುತ್ತೆ. ಅದೇ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ 2,93,000 ಆಗುತ್ತೆ. ಏನೋ ಹೇಳ್ತಿದ್ದೆ ಗುರು, ಎಲ್ಲ ಮರ್ತೋಯ್ತು. ಅವಾಗಿಂದ ನಾನು 5ನೇ ಗೇರಲ್ಲಿ ಓಡಿಸ್ತಾ ಇದ್ದೀನಿ. ನಾನು ಏನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೆವಿ ತೂಕ ಇರೋದೆ ಗುರು, 187 kg ಇರೋದಲ್ಲಿ. 440 ಸೆಗ್ಮೆಂಟ್ ಅಲ್ಲಿ ಇದು ಒಂಥರ ಬಾಂಬ್ ಗಾಡಿ ಅಂತ ಹೇಳ್ಬೋದು. ಬೇಸ್ ವೇರಿಯಂಟ್ ಅಲ್ಲಿ ಸ್ಪೋಕ್ ವೀಲ್ಸ್ ನ ಕೊಟ್ಟಿರ್ತಾರೆ. ಇದ್ರ ಪ್ರೈಸ್ ಅಲ್ಯೂಮಿನಿಯಂ ಸಿಂಗಮ್ ಕೊಡ್ಬೋದಾಗಿತ್ತು. ನಾನು ಕೊಡಲ್ಲ.
440 ಇಂಜಿನ್ ಆಗಿರೋದ್ರಿಂದ ಕೊಡೋ ಕಾಸ್ಗೆ ವರ್ತ್ ಅಂತಾನೆ ಹೇಳ್ಬೋದು. ಇದ್ರ ಸಸ್ಪೆನ್ಷನ್ ಬಗ್ಗೆ ಬರೋದಾಯ್ತಂದ್ರೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಅಲ್ಲಿ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಸೌಂಡು ಚೆನ್ನಾಗಿದೆ. ಯಾರಾದ್ರೂ ಬೈಕ್ ತಗೋಬೇಕು ಅಥವಾ ಹೀರೋದಲ್ಲೇ ನನ್ನ ಲಾಯಲಿಟಿ ಮೇಂಟೈನ್ ಮಾಡಿ ಒಳ್ಳೆ ಬೈಕ್ ನ ತಗೋತೀನಿ ಅನ್ನೋರಿಗೆ ಒಂದು ಸಸ್ತಾ ಬೈಕ್ ಅಂತಾನೆ ಹೇಳ್ಬೋದು. NS 400 ನ ಬಿಟ್ರೆ ಈ ಬೈಕ್ ನಿಮಗೆ ಪಾಕೆಟ್ ಫ್ರೆಂಡ್ಲಿ ಆಗಿ ಸಿಗ್ತಾ ಇರೋದು ಇವಾಗ. ಕಣ್ಣು ಮುಚ್ಕೊಂಡು ಆರಾಮಾಗಿ ತಗೋಬಹುದು. ನಿಮ್ಮ ಅಪ್ಪ ಕೊಡ್ತಾನೆ. ಇಂಡಿಕೇಟರ್ ಅಲ್ಲಿ ಹೀರೋ ಲೋಗೋ ಇದೆ. ಇದರಲ್ಲಿ ಫ್ರಂಟ್ ಹೆಡ್ ಲ್ಯಾಂಪ್ ಅಲ್ಲಿ ಹೀರೋ ಲೋಗೋ ಇದೆ, ಮಿರರ್ಸ್ ಅಲ್ಲಿ ಹೀರೋ ಲೋಗೋ ಇದೆ, ಸೈಡ್ ಪ್ಯಾನಲ್ ಅಲ್ಲಿ ಕೂಡ ಹೀರೋ ಲೋಗೋ ಇದೆ, ಇಂಜಿನ್ ಅಲ್ಲೂ ಹೀರೋ ಲೋಗೋ ಇದೆ, ಟೈಲೈಟ್ ಅಲ್ಲೂ ಹೀರೋ ಲೋಗೋ ಇದೆ. ಹೀರೋ ಟೈರ್ಸ್ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇದಕ್ಕೆ ನಿಯರೆಸ್ಟ್ ಕಾಂಪಿಟ್ ಅಂತ ಬಂದ್ರೆ ನಿಂಜಾ 300 ಬರುತ್ತೆ, R3 ಬರುತ್ತೆ, ಅದಾದ್ಮೇಲೆ NS 400 ಕೂಡ ಬರುತ್ತೆ. ಆ ಎಲ್ಲ ಬೈಕ್ಗಳಿಗೆ ಕಂಪೇರ್ ಮಾಡೋದಕ್ಕಿಂತ ಒಳ್ಳೆ ರಿಲಯಬಲ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಮಾಡುವಂತ ಹೀರೋ ಇಂಜಿನ್ ಬಗ್ಗೆ ನಿಮ್ಗೆ ಹೇಳೋ ಮಾತೇ ಇಲ್ಲ. ಇದರಲ್ಲಿ ಬೈಕಿಗೆ ಇನ್ವೆಸ್ಟ್ ಮಾಡ್ತಿರೋ ಸರ್ವಿಸ್ ಅಲ್ಲಿ ಅದನ್ನ ವಾಪಸ್ ತಗೋಬಹುದು. ಇದ್ರದ್ದು ಸರ್ವಿಸ್ ಕಾಸ್ಟಿಗೆ ಬಂದ್ರೆ 3,000 ರಿಂದ 3,500 ಆಗುತ್ತೆ ಒಂದು ಸರ್ವಿಸ್ಗೆ. ಇಂಜಿನ್ ಆಯಿಲ್ನ ಚೇಂಜ್ ಮಾಡ್ತಾರೆ, ಬ್ರೇಕ್ ಆಯಿಲ್, ಆಮೇಲೆ ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್, ಅದನ್ನ ಕ್ಲೀನಿಂಗ್, ಇದೆಲ್ಲ ಸೇರಿ ನೀವು ಫ್ರಂಟ್ ಅಲ್ಲಿ ಡಿಸ್ಕ್ ಪ್ಲೇಟ್ ಇದೆ, ಅದಾದ್ಮೇಲೆ ಬೈಕ್ ಕ್ಯಾಲಿಪರ್ಸ್ ಇದೆ. ಅಲ್ಲಿರೋದು 440 ಆಯಿಲ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್, 26 BHP ಇದೆ, 36 Nm ಟಾರ್ಕ್ ಇದೆ. ನೆಕ್ಸ್ಟ್ ಫ್ರಂಟ್ ಹೆಡ್ಲೈಟ್ಗೆ ಬರೋದಾತಂದ್ರೆ ಇದರಲ್ಲಿ ಎಚ್ ಸಿಂಬಲ್ಲಿ ಡೇ ಟೈಮ್ ಲರ್ನಿಂಗ್ ರ್ಯಾಂಪ್ ಬರುತ್ತೆ. ಬಹುಶಃ ಇರೋದವ್ರು ಮಾತ್ರ ಅನ್ಸುತ್ತೆ ಗುರು, ಜನರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಜನರಿಗೆ ಒಂದು 200cc ಇಂದ 400cc ಜನರಿಗೆ ಬೇಕಾಗಿರೋಂತಹ ಎಲ್ಲ ಫೀಚರ್ಸ್ನ ಕೊಟ್ಟು ಒಂದು ಬ್ರ್ಯಾಂಡ್ನ ಲಾಯಲಿಟಿನ ಮೇಂಟೈನ್ ಮಾಡ್ತಾ ಇರೋದು ನನ್ನ ಪ್ರಕಾರ ಹೀರೋದವ್ರು ಅಂತ ಮಾತ್ರ ಅನ್ಸುತ್ತೆ ಗುರು. ಇದಾಗಿತ್ತು ಗುರು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.